ತುಮಕೂರಿನ ಕುಣಿಗಲ್ನಲ್ಲಿ ಪುರಸಭೆಯ ಸದಸ್ಯ ಆಡಿದ್ದೇ ಆಟನ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಅನ್ನೋದು ಲೆಕ್ಕಕ್ಕೆ ಇಲ್ಲ. ಅಧಿಕಾರಿಗಳ ಮೇಲೆ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಕೆಟ್ಟ ಕೊಳಕ ಪದ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಕಾರ್ಪೊರೇಟರ್ನ ಈ ಗೂಂಡಾಗಿರಿಗೆ ಅಕ್ಷರಶಃ ಅಧಿಕಾರಿ ವರ್ಗ ಬೆಚ್ಚಿ ಬಿದ್ದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಅವರದ್ದೇ ಕ್ಷೇತ್ರದಲ್ಲಿ ಅವರದ್ದೇ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಪುರಸಭೆ ಸದಸ್ಯರು ಆಟಾಟೋಪ ಪ್ರದರ್ಶನ ಮಾಡ್ತಿದ್ದಾರೆ, ಅದು ಕೂಡ ಅಧಿಕಾರಿಗಳ ಮೇಲೆ ಅಂತ ಹೇಳಿ ಗಮನಿಸಬೇಕಾಗಿದೆ. ಪುರಸಭಾ ಅಧಿಕಾರಿಗಳ ಮೇಲೆ ಕಾರ್ಪೊರೇಟರ್ ರಂಗಸ್ವಾಮಿ ದಾದಾಗಿರಿ ಪ್ರದರ್ಶನ ಮಾಡ್ತಾ ಇದ್ದು ನಡು ರಸ್ತೆಯಲ್ಲೇ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾರೆ ರಂಗಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ಕುಣಿಗಲ್ನ 11ನೇ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ರಂಗಸ್ವಾಮಿ ಪುರಸಭೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಮೇಲೆ ಯಾವ ರೀತಿಯಾಗಿ ಪುರಸಭಾ ಅಧಿಕಾರಿಗಳ ಮೇಲೆ ಯಾವ ರೀತಿಯಾಗಿ ದರ್ಪ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಮುಖ್ಯಾಧಿಕಾರಿ ಮಂಜುಳಾ ಹಾಗೆ ಎಂಜಿನಿಯರ್ ಬಿಂದು ಸಾರಾ ಮೇಲೆ 11ನೇ ವಾರ್ಡ್ನ ಕಾರ್ಪೊರೇಟರ್ ಮಾಡ್ತಿರುವ ದಬ್ಬಾಳಿಕೆ. ಕಸ ಎತ್ತದೆ ಮುನ್ಸಿಪಾಲಿಟಿ ಕಸ ಇರ್ತದೆ ಕಸ ಎತ್ತು ಮುನ್ಸಿಪಾಲಿಟಿ ನಾವು ತೀರ್ಮಾನ ತಗೊಂಡ ಇಲ್ಲ. ಮುನ್ಸಿಪಾಲಿಟಿ ಒಳಗೆ ಹೋಗ ನೀನು ಬಿಡಪ್ ಬಂದ್ ಮಾಡ್ತಲ್ಲ ಬೇಡ ಬಿಡಪ್ ಬಂದ್ ಮಾಡ್ತಾನೆ ನೀನ್ ಯಾವಾಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹೇಮಂತ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹೇಮಂತ್, ಕಾರ್ಪೊರೇಟರ್ ಆಗಿರೋದಕ್ಕೇನೆ ಈ ವ್ಯಕ್ತಿ ನಾಲಾಯಕು ಅನ್ನುವಂಥದ್ದು ಆತನ ಭಾಷೆಯಿಂದಾನೇ ಗೊತ್ತಾಗ್ತಾ ಇದೆ. ಓರ್ವ ಮಹಿಳಾ ಅಧಿಕಾರಿಯ ಮೇಲೆ ಯಾವ ರೀತಿಯ ಪದಪ್ರಯೋಗ ಅದು ನಡು ರಸ್ತೆಯಲ್ಲಿ? ಅಷ್ಟಕ್ಕೂ ಈ ವಿವಾದ ಏನು? ಏನಂತಂದ್ರೆ ಕುಣಿಗಲ್ನಲ್ಲಿರುವಂತಹ ಫುಟ್ಪಾತ್ಗಳಲ್ಲಿ ಇಟ್ಟಿದ್ದಂತ ಅಂಗಡಿಗಳನ್ನ ತೆರವು ಮಾಡಿಸುವಂತ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈ ಘಟನೆಯ ವಿಡಿಯೋವನ್ನ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಕಾರ್ಪೊರೇಟರ್ ಆಗಿರುವಂತ 11ನೇ ವಾರ್ಡ್ನ ಪುರಸಭೆಯ ಕಾರ್ಪೊರೇಟರ್ ಆಗಿರುವಂತ ಏನು ರಂಗಸ್ವಾಮಿ ಅವರು ಬಳಸಿರೋ ಪದಗಳನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು. ಯಾಕಂತಂದ್ರೆ ಏನು ಮುಖ್ಯಾಧಿಕಾರಿ ಮಂಜುಳಾ ಇದ್ದಾರೆ ಮತ್ತೆ ಇಂಜಿನಿಯರ್ ಬಿಂದು ಸಾರಾ ಇದ್ದಾರೆ, ಇವ್ರನ್ನ ರಸ್ತೆಯಲ್ಲಿ ಏಕಾಏಕಿ ನಿಂತ್ಕೊಂಡು ಏನು ತೆರವು ಮಾಡುವಂತ ಸಂದರ್ಭದಲ್ಲಿ ಬೈದಿರುವಂತ ಮಾತುಗಳು ಇವಾಗಿರುವಂತದ್ದು. ಇಂಜಿನಿಯರ್ಗಳನ್ನೇ ಮತ್ತೆ ಮುಖ್ಯಾಧಿಕಾರಿಗಳನ್ನೇ ಈ ಮಟ್ಟಿಗೆ ಮಾತಾಡುವಂತ ಕಾರ್ಪೊರೇಟರು ಯಾವ ಮಟ್ಟಿಗೆ ಜನರ ಜೊತೆ ವರ್ತಿಸ್ತಾರೆ ಅನ್ನುವಂಥದ್ದು ಇಲ್ಲಿ ನೋಡ್ಬೇಕಾಗಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿನ ಅಧಿಕಾರಿಗಳು ಕೂಡ ಇವ್ರಿಗೆ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಏನು ಗೃಹ ಸಚಿವರು ಸ್ವಜಿಲ್ಲೆಯಾಗಿದ್ರು ಕೂಡ ಈ ರೀತಿಯ ಇಲ್ಲಿ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ ಕಾರ್ಪೊರೇಟರ್ಗಳು. ಕಾನೂನು ಯಾವ ಮಟ್ಟಿಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀರಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಹೋರಾಟಗಾರರಾಗಿರುವ ರಮೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಮೇಶ್ ಅವರೇ, ಈಗ ಈ ವಿಡಿಯೋ ನೋಡಿದಂತ ಸಂದರ್ಭ ಅಧಿಕಾರಿ ವರ್ಗದ ರಕ್ಷಣೆ ಹೆಂಗಾಗ್ಬೇಕಿಲ್ಲಿ? ಎಷ್ಟರ ಮಟ್ಟಿಗೆ ಅವರು ಕಾರ್ಯನಿರ್ವಹಿಸೋದಕ್ಕೆ ಕುತ್ತು ತರುವಂತ ವಾತಾವರಣ ಅಲ್ಲಿನ ಕಾರ್ಪೊರೇಟರ್ ಕಡೆಯಿಂದ ವ್ಯಕ್ತ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು ಮೇಡಮ್, ನಮಸ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಪುರಸಭೆಯ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಕೂಡ ಅಧಿಕಾರಿ ವರ್ಗ ಯಾರೇ ಬಂದ್ರು ಕೂಡ ಭಯ ಪಡುವಂತ ಸ್ಥಿತಿ ಇವತ್ತು ಆ ಪುರಸಭೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ರೂ ಕೂಡ ಇದೇ ದರ್ಪದ ಅಡಿಯಲ್ಲೇನೆ ಇವತ್ತು ಕೆಲಸ ಮಾಡ್ಬೇಕಂದ್ರೆ ಹೆದರಿಕೆಯಿಂದ ಕೆಲಸ ಮಾಡ್ಬೇಕಾಗಿರ್ತಂಥದ್ದು. ಇದ್ರ ಉದ್ದೇಶ ಅವರು ಈ ದರ್ಪ ಮತ್ತೆ ಈ ದೌರ್ಜನ್ಯಗಳೆಲ್ಲ ನಡೆಸ್ತಿರ್ತಕ್ಕಂಥ ಉದ್ದೇಶಗಳು ತಮ್ಮ ವ್ಯಾಪ್ತಿಯಲ್ಲಿ ತಾವು ಯಾವ ರೀತಿಯಲ್ಲಿ ಹಣ ಮಾಡಬೇಕು ಅನ್ನುವಂಥದ್ದು ಮತ್ತೆ ಅವರ ಕೆಲಸಗಳು ಸರೀಸಾಗಿ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ದೌರ್ಜನ್ಯವನ್ನ ತೋರಿಸ್ಕೊಂಡು ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಅವರು ಈಗ ಕೆಲಸ ಮಾಡ್ತಾ ಇದ್ದಂತ ಈ ವಿಡಿಯೋ ತುಂಬಾ ವೈರಲ್ ಆಗಿರುವಂತ ಉದ್ದೇಶ ಇಷ್ಟೇನೆ. ಇಲ್ಲಿ ನಾನು ಒಂದು ಕುಣಿಗಲ್ನ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮುಖ್ಯ ರಸ್ತೆಗಳನ್ನ ತುಂಬಾ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಫುಟ್ಪಾತ್ ವ್ಯಾಪಾರಿಗಳು ಮತ್ತೆ ಹಲವಾರು ರೀತಿಯಲ್ಲಿ ಶಾಲಾ ಕಾಲೇಜುಗಳು ಮತ್ತೆ ಯಾರೆಲ್ಲ ಓಡಾಟ ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ತೊಂದರೆಯಲ್ಲಿ ಇರ್ತಕ್ಕಂಥದ್ದು. ಮತ್ತೆ ರಸ್ತೆಯಲ್ಲೇ ಓಡಾಡ್ಬೇಕಾಗಿರ್ತಕ್ಕಂಥದ್ದು, ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ರಸ್ತೆಯಲ್ಲೇ ಓಡಾಡ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆಲ್ಲ ತುಂಬಾ ಅಪಾರವಾದಂತ
ಒಂದು ಅಪಘಾತಗಳು ಆಗುವಂತ ಒಂದು ಸಂದರ್ಭಗಳು ಹೆಚ್ಚಾಗಿತ್ತು. ಅದು ನಾನು ಕುಣಿಗಲ್ನ ಜನತಾ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡಲಾಗಿ ಅಲ್ಲಿನ ನ್ಯಾಯಾಲಯ ಆದೇಶ ಮತ್ತು ಸೂಚನೆ ಮೇರೆಗೆ ಫುಟ್ಪಾತ್ ಒತ್ತುವರಿನ ತೆರವುಗೊಳಿಸುವಂತ ಕೆಲಸಗಳು ನಿರಂತರವಾಗಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಬಂದೋದ್ರು, ಯಾರೂ ಕೂಡ ಇಂಥ ದಿಟ್ಟ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಸಂದರ್ಭ ಬಂದಿತ್ತು. ಯಾಕೆ ಅಂತ ಅಂದ್ರೆ ಇಂತಹ ದೌರ್ಜನ್ಯಗಾರರಿಂದ ಈ ಪರಿಸ್ಥಿತಿ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ನಿರ್ಮಾಣ ಆಗಿತ್ತು. ಹಾಗಾಗಿ ಇಂಥ ದಿಟ್ಟ ನಿಲುವನ್ನ ತೆಗೆದುಕೊಂಡಂತ ಒಬ್ಬ ಮಹಿಳಾ ಅಧಿಕಾರಿ ಅವರ ಮೇಲ್ಗಡೆ ಈ ರೀತಿಯಾದಂತ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಪರವಾಗಿ ಅವರು ನಿಂತ್ಕೊಂಡು ಮಾಡೋದು ಬಹಳ ದೌರ್ಜನ್ಯವಾದಂಥದ್ದು. ಇದೇ ರೀತಿಯಲ್ಲಿ ಪುರಸಭೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಯಾರೊಬ್ರು ಕೂಡ ಕೆಲಸ ಮಾಡ್ಲಿಕ್ಕೆ ಬಹಳ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅನೇಕ ಸರ್ಕಾರಿ ರೈಟ್ ರಮೇಶ್ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಈ ಕಾರ್ಪೊರೇಟರ್ನ ದರ್ಪ ಏನಿದೆಯಲ್ಲ, ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕೊಟ್ಟಾರೆ ಯಾವುದೇ ಅಧಿಕಾರಿ ಹೋಯ್ತಾ ನನ್ನ ಶಿಸ್ತು ಕ್ರಮ ತಗೋಬೇಕು ಅಂತ ಇವಾಗ ನಾಳೆ ನೀನು ಎತ್ತಿಸ್ತಾ ಇದ್ದಿಲ್ಲ ರೋಡಲ್ಲಿ. ಯಾರು ಬೀದಿ ಬದಿ ವ್ಯಾಪಾರದವರು? ಬೀದಿ ಬದಿ ವ್ಯಾಪಾರದವ್ರು ಒತ್ತುವರಿ ಮಾಡ್ಕೊಂಡಿರೋ ಕೆಲಸ ಮಾಡಮ್ಮ ನೀನು. ಬಿಡಬ್ಲ್ಯೂ ನಿನ್ಗೆ ಕಸ ಎತ್ತೋದು